ಜನಾರ್ದನ್ ರೆಡ್ಡಿ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರೆಡ್ಡಿಗೆ ನಿನ್ನೆ ಕೋರ್ಟ್ನಿಂದ ಬೇಲನ್ನ ಈಗಾಗಲೇ ಮಂಜೂರು ಮಾಡಲಾಗಿತ್ತು. ಜನಾರ್ದನ್ ರೆಡ್ಡಿ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರೆಡ್ಡಿಗೆ ನಿನ್ನೆ ಕೋರ್ಟ್ನಿಂದ ಬೇಲನ್ನ ಈಗಾಗಲೇ ಮಂಜೂರು ಮಾಡಲಾಗಿತ್ತು. ಜನಾರ್ದನ್ ರೆಡ್ಡಿ ಹಿಂದೆ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇದೆ. ಅಕ್ರಮ ಅದಿರು ಹಾಗೂ ಸಾಗಾಟ ಕೇಸ್ನಲ್ಲಿ ಜೈಲು ಸೇರಿದ್ರು. ರೆಡ್ಡಿಗೆ ಜಾಮೀನನ್ನ ನೀಡಿದೆ ಈಗಾಗಲೇ ತೆಲಂಗಾಣ ಹೈಕೋರ್ಟ್. ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ರಿಲೀಸ್ ಆಗೋ ಸಾಧ್ಯತೆ ಕೂಡ ಇದೆ. ಚಂಚಲಗುಂಡ ಜೈಲಿನಿಂದ ಪರಪ್ಪನ ಅಗ್ರಹಾರಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿತ್ತು. ಜನಾರ್ದನ ರೆಡ್ಡಿಯನ್ನ ಪೊಲೀಸರು ಸ್ಥಳಾಂತರಿಸಿದ್ರು, ಶಿಫ್ಟ್ ಮಾಡಿದ್ರು. ಇವತ್ತು ರಿಲೀಸ್ ಆಗೋ ಸಾಧ್ಯತೆ ಕೂಡ ಇದೆ. ಜನಾರ್ದನ್ ರೆಡ್ಡಿಯವರು ಇವತ್ತು ಜನಾರ್ದನ್ ರೆಡ್ಡಿ ರಿಲೀಸ್ಗೆ ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ. ರೆಡ್ಡಿಗೆ ನಿನ್ನೆಲೆ ಕೋರ್ಟ್ನಿಂದ ಬೇಲ್ ಬಿಡುಗಡೆ ಮಾಡಲಾಗಿತ್ತು. ಜನಾರ್ದನ್ ರೆಡ್ಡಿ ಇವತ್ತೇ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇದೆ. ಅಕ್ರಮ ಅದಿರು ಸಾಗಾಟ ಕೇಸ್ನಲ್ಲಿ ರೆಡ್ಡಿಗೆ ಇದೀಗ ಬೇಲ್ ಸಿಕ್ಕಿದೆ. ರೆಡ್ಡಿಗೆ ಜಾಮೀನು ನೀಡಿದೆ ಈಗಾಗಲೇ ತೆಲಂಗಾಣ ಹೈಕೋರ್ಟ್. ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ರಿಲೀಸ್ ಆಗುವ ಸಾಧ್ಯತೆ ಕೂಡ ಇದೆ. ಓಬಳಾಪುರಂ ಮೈನಿಂಗ್ ಕಂಪನಿಯ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ವಿಶೇಷ ಸಿಬಿಐ ನ್ಯಾಯಾಲಯದಲ್ಲಿ ಶಿಕ್ಷಿತರಾಗಿದ್ದ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸೇರಿ ಅವರ ಜೊತೆ ಜೈಲು ಸೇರಿದವರಿಗೆ ತೆಲಂಗಾಣ ಹೈಕೋರ್ಟ್ ಈಗಾಗಲೇ ಷರತ್ತುಬದ್ಧವಾದ ತಾತ್ಕಾಲಿಕ ತಡೆಯಾಜ್ಞೆಯನ್ನ ನೀಡಿ ಒಂದು ಷರತ್ತುಬದ್ಧ ಜಾಮೀನನ್ನ ಕೂಡ ನೀಡಿದೆ. ವಿಶೇಷ ಸಿಬಿಐ ನ್ಯಾಯಾಲಯ ಇತ್ತೀಚೆಗೆ ವಿಧಿಸಿದ್ದ 7 ವರ್ಷಗಳ ಜೈಲು ಶಿಕ್ಷೆಯನ್ನ ಈ ಹಂತದಲ್ಲಿ ಜಾರಿಗೊಳಿಸುವ ಅಗತ್ಯ ಇಲ್ಲ ಎಂದು ಹೈಕೋರ್ಟ್ ಈಗಾಗಲೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಅವರಿಗೆ ಒಂದು ಬೇಲನ್ನ ಕೂಡ ಮಂಜೂರು ಮಾಡಿದೆ. ಇವತ್ತು ಅವರು ರಿಲೀಸ್ ಆಗೋ ಸಾಧ್ಯತೆ ಕೂಡ ಇದೆ. ರಿಲೀಸ್ ಮಾಡೋದ್ರ ಜೊತೆಗೆ 2 ಷರತ್ತುಗಳನ್ನ ಕೂಡ ಈಗಾಗಲೇ ವಿಧಿಸಲಾಗಿದೆ. ಅಕ್ರಮ ಅದಿರು ಸಾಗಾಟ ಕೇಸ್ನಲ್ಲಿ ಅವರಿಗೆ ಈಗಾಗಲೇ ಶಿಕ್ಷೆಯನ್ನ ಕೂಡ ನೀಡಲಾಗಿತ್ತು. ಇವತ್ತು ಅವರು ರಿಲೀಸ್ ಆಗೋ ಸಾಧ್ಯತೆ ಇದೆ. ರೆಡ್ಡಿಗೆ ಈಗಾಗಲೇ ತೆಲಂಗಾಣ ಹೈಕೋರ್ಟ್ನಿಂದ ಜಾಮೀನನ್ನ ಕೂಡ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ರೆಡ್ಡಿ ಇವತ್ತು ರಿಲೀಸ್ ಆಗೋ ಸಾಧ್ಯತೆ ಇದೆ. ಚಂಚಲಗುಂಡ ಜೈಲಿನಿಂದ ಪರಪ್ಪನ ಅಗ್ರಹಾರಕ್ಕೆ ಅವರನ್ನ ಶಿಫ್ಟ್ ಕೂಡ ಮಾಡಲಾಗಿತ್ತು. ಜನಾರ್ದನ ರೆಡ್ಡಿಯನ್ನ ಪೊಲೀಸರು ಶಿಫ್ಟ್ ಮಾಡಿದ್ರು. ಈಗ ಏನು ಷರತ್ತುಬದ್ಧ ಜಾಮೀನನ್ನ ನೀಡಲಾಗಿದೆ, ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ರಿಲೀಸ್ ಆಗೋ ಸಾಧ್ಯತೆ ಇದೆ. ಬೇಲ್ ನೀಡಿ ರೆಡ್ಡಿಗೆ ಸಿಹಿ ನೀಡಿರುವ ಕೋರ್ಟ್. ಜಾಮೀನು ಸಿಕ್ತಿದ್ದಂತೆ ಮರಳಿದ ಶಾಸಕ ಸ್ಥಾನ. ಶಾಸಕನಾಗಿ ಮುಂದುವರಿಯಲಿದ್ದಾರೆ ಜನಾರ್ದನ್ ರೆಡ್ಡಿಯವರು. ಗಂಗಾವತಿ ಎಲೆಕ್ಷನ್ ಸಿದ್ಧತೆಯಲ್ಲಿದ್ದವರಿಗೆ ಕಹಿ ಷರತ್ತು ವಿಧಿಸಿ ಜಾಮೀನನ್ನ ನೀಡಿದೆ ಈಗಾಗಲೇ ಕೋರ್ಟ್. ದೇಶ ಬಿಡುವಂತಿಲ್ಲ, ಪಾಸ್ಪೋರ್ಟ್ ಅನ್ನ ವಶಕ್ಕೆ ಪಡೆದಿದ್ದಾರೆ. 10 ಲಕ್ಷ ಬಾಂಡ್ ಜೊತೆ 2 ಶ್ಯೂರಿಟಿಯನ್ನ ಕೂಡ ನೀಡಬೇಕು. ಹೀಗೆ ಕೆಲ ಷರತ್ತನ್ನ ವಿಧಿಸಿ ಬೇಲನ್ನ ಈಗಾಗಲೇ ಮಂಜೂರು ಮಾಡಲಾಗಿದೆ. ಬೇಲ್ ನೀಡಿ ಜನಾರ್ದನ್ ರೆಡ್ಡಿಯವರಿಗೆ ಕೋರ್ಟ್ ಈಗಾಗಲೇ ಸಿಹಿ ಸುದ್ದಿಯನ್ನ ನೀಡಿದೆ. ಜಾಮೀನು ಸಿಕ್ತಿದ್ದಂತೆ ಮರಳಬಹುದು ಶಾಸಕ ಸ್ಥಾನಕ್ಕೆ. ಶಾಸಕನಾಗಿ ಮುಂದುವರಿಯಲಿದ್ದಾರೆ ಜನಾರ್ದನ್ ರೆಡ್ಡಿಯವರು. ಗಂಗಾವತಿ ಎಲೆಕ್ಷನ್ ಸಿದ್ಧತೆಯಲ್ಲಿದ್ದವರಿಗೆ ಇದೀಗ ಕಹಿ ಅನುಭವ ಆಗ್ತಾ ಇದೆ. ಷರತ್ತು ವಿಧಿಸಿ ಜಾಮೀನನ್ನ ನೀಡಿದೆ ಈಗಾಗಲೇ ಕೋರ್ಟ್. ದೇಶವನ್ನ ಬಿಡುವಂತಿಲ್ಲ ಎಂದು ಪಾಸ್ಪೋರ್ಟ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. 10 ಲಕ್ಷ ಬಾಂಡ್ ಜೊತೆ 2 ಶ್ಯೂರಿಟಿಯನ್ನ ಕೊಡಬೇಕು. ಹೀಗೆ ಕೆಲ ಷರತ್ತನ್ನ ವಿಧಿಸಿ ಬೇಲನ್ನ ರೆಡ್ಡಿಯವರಿಗೆ ಈಗಾಗಲೇ ಮಂಜೂರನ್ನ ಕೂಡ ಮಾಡಲಾಗಿದೆ. ಏನು ಜನಾರ್ದನ್ ರೆಡ್ಡಿಯವರು ಜೈಲು ಸೇರಿದ ನಂತರ ಗಂಗಾವತಿಯಲ್ಲಿ ಎಲೆಕ್ಷನ್ ಅನ್ನ ಮಾಡಬೇಕು ಎಂದು ಕೆಲವು ನಾಯಕರು ಈಗಾಗಲೇ ತಯಾರಿಯನ್ನ ಕೂಡ ನಡೆಸಿಕೊಂಡಿದ್ರು. ಇದೀಗ ಕೋರ್ಟ್ನಿಂದ ಜನಾರ್ದನ್ ರೆಡ್ಡಿಯವರಿಗೆ ಒಂದು ಸಿಹಿ ಸುದ್ದಿ ಕೂಡ ಸಿಕ್ಕಿದೆ. ಕೆಲವು ಷರತ್ತನ್ನ ಕೂಡ ವಿಧಿಸಿದೆ. ತಲಾ 10 ಲಕ್ಷ ಮೌಲ್ಯದ 2 ಶ್ಯೂರಿಟಿಯನ್ನ ನೀಡಬೇಕು. ಜೊತೆಗೆ ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋಗಬಾರದು ಎಂದು ಈಗಾಗಲೇ
ಆದೇಶವನ್ನ ಕೂಡ ಹೊರಡಿಸಿದೆ. ಅನುಮತಿ ಇಲ್ಲದೆ ಎಲ್ಲಿಗೂ ಕೂಡ ಹೋಗೋ ಆಗಿಲ್ಲ ಎಂದು ಪಾಸ್ಪೋರ್ಟ್ ಅನ್ನ ಕೂಡ ಈಗಾಗಲೇ ಕೋರ್ಟ್ಗೆ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಅವರು ರಿಲೀಸ್ ಆದಮೇಲೆ ಮರಳಿ ಶಾಸಕ ಸ್ಥಾನಕ್ಕೆ ಹೋಗಬಹುದು ಎಂದು ಈಗಾಗಲೇ ತಿಳಿಸಲಾಗಿದೆ.